ಈಗ ಸೀಕ್ವೆನ್ಸಿಂಗ್ ಮಾಡೋಣ. ಸೊ ಸೀಕ್ವೆನ್ಸಿಂಗ್ ಅಗೇನ್ ಸೇಮ್ ಎಲ್ಲ ಲೇಯರ್ ಸೆಲೆಕ್ಟ್ ಮಾಡಿ ರೆಫರೆನ್ಸ್ ವಿಡಿಯೋ ಏನಿದೆ ಅದನ್ನು ಆನ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಬೇರೆ ಲೇಯರ್ಸ್ ಎಲ್ಲ ಒಪಾಸಿಟಿ 20% ಇಟ್ಕೊಳ್ಳಿ. ಸೊ ಅಗೇನ್ ಇಲ್ಲಿ A2 ಲೇಯರ್ಗೆ ನಾವು ಒಪಾಸಿಟಿ ಎಲ್ಲೋ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಸೊ ಅಗೇನ್ ಈ ಲೇಯರ್ನ ಮಾತ್ರ ಅನ್ಸೆಲೆಕ್ಟ್ ಮಾಡ್ತೀನಿ. ಕಂಟ್ರೋಲ್ ಕ್ಲಿಕ್ ಮಾಡಿದ್ರೆ ಅನ್ಸೆಲೆಕ್ಟ್ ಅಥವಾ ಸೆಲೆಕ್ಟ್ ಆಗುತ್ತೆ. ಸೊ ಅದನ್ನು ಬಿಟ್ಟು ಇರೋದೆಲ್ಲ 20% ಕೊಡೋಣ. ಸೊ ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ನಾನು ಕೊಟ್ಟಿರ್ತೀನಿ, ಆಮೇಲೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ ನೋಡಿಕೊಂಡು. ಮೋಸ್ಟ್ಲಿ ಇಲ್ಲಿ ಚೇಂಜ್ ಮಾಡಬೇಕು ಅನ್ಕೋತೀನಿ. ಫೈನ್, ಪರವಾಗಿಲ್ಲ, ಅದು ನೋಡೋಣ. ಸೊ ಸೀಕ್ವೆನ್ಸಿಂಗ್. ಸೊ ಈ ಪಾರ್ಟ್ ಬಂದು ತುಂಬ ಸಿಂಪಲ್ಲು. ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಆಮೇಲೆ ಯಾವ್ದು ಮುಂದೆಯಿಂದ ಬರಬೇಕು, ಆ ಕೆಲಸ ಮಾಡೋದು. ಸೊ ಫಸ್ಟು ಈ ಪಾರ್ಟು ಸಪೋರ್ಟ್ ಲೈನ್. ಅಗೇನ್ ಈ ಸಪೋರ್ಟ್ ಎಲಿಮೆಂಟ್ಸ್ ಎಲ್ಲ ಇದೆಲ್ಲ, ಇದೆಲ್ಲ ಬಂದ್ಬಿಟ್ಟು ನಾವು ಇನ್ನೊಂದು ಕಲರ್ ಹಾಕೊಳ್ಳೋಣ. ಸೊ ಇದಕ್ಕೆ ನಾನು ಆರೆಂಜ್ ಕಲರ್ ಹಾಕೋತಿದ್ದೀನಿ. ಸೊ ಇದು ಸ್ಟಾರ್ಟಿಂಗಿಂದಾನೇ ಈ ಶೇಪ್ ಇರುತ್ತೆ. ಸೊ ಸ್ಟಾರ್ಟಿಂಗಿಂದಾನೇ ಇದನ್ನು ಪ್ಲೇಸ್ ಮಾಡ್ಕೋತಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟು ಅರೌಂಡ್ 4 ಫ್ರೇಮ್ಸ್ ಹತ್ರ ಇದೆರಡು ಎಲಿಮೆಂಟ್ ಬರ್ತಾಯಿದೆ. ಯು ಪ್ರೆಸ್ ಮಾಡಿ ಇಲ್ಲಿ ಲೇಯರ್ನ ಕಟ್ ಮಾಡಿ. ಸೊ ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟ್ ಪ್ರೆಸ್ ಮಾಡಿದ್ರೆ ಲೇಯರ್ ಇಲ್ಲಿ ಕಟ್ ಆಗುತ್ತೆ. ನೆಕ್ಸ್ಟು ಈ ಶೇಪ್ ಯು ಪ್ರೆಸ್ ಮಾಡಿ ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟ್. ಯು ಯಾಕೆ ಪ್ರೆಸ್ ಮಾಡ್ತಿರೋದು ಅಂತ ಹೇಳಿದ್ರೆ ಕೀ ಫ್ರೇಮ್ಸ್ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಿದೆ ಅಂತ ಚೆಕ್ ಮಾಡೋಕ್ಕಷ್ಟೇ. ನೆಕ್ಸ್ಟು ಸರ್ಕಲ್ ಯು ಪ್ರೆಸ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ಕಲು. ಇನ್ನೊಂದು ಏನಂತ ಹೇಳಿದ್ರೆ ಈ ಪ್ರತಿ ಎಲಿಮೆಂಟ್ಸು ಸ್ಟಾರ್ಟಿಂಗಿಂದ ಎಂಡ್ ಎಲ್ಲಿವರೆಗೂ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಪರ್ಟಿಕ್ಯುಲರ್ ಶೇಪ್ ಲೇಯರು ಇಲ್ಲಿಂದ ಆ್ಯನಿಮೇಟ್ ಆಗಿಬಿಟ್ಟು ಆ್ಯಕ್ಚುಲಾಗಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇಲ್ಲಿ ನಾನು ಈ ಲೇಯರ್ನ ಕಟ್ ಮಾಡ್ಕೋತೀನಿ. ಸೊ ಆಲ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್. ಅದೇ ರೀತಿ ನೆಕ್ಸ್ಟು ಈ ಲೇಯರು ಅಷ್ಟೇ ಇಲ್ಲಿಗೆ ಬರ್ತಾಯಿದೆ. ಇದು ಆಲ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಇದು ಸ್ಟಾರ್ಟಿಂಗ್ ಬಾಕ್ಸು, ಇದು ಬರೀ ಸ್ಟಾರ್ಟಿಂಗಲ್ಲಿ ಮಾತ್ರ ಬರೋದು, ಸ್ವಲ್ಪ ಹೊತ್ತು ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಆಲ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೀನಾಗೆ ಕಟ್ ಮಾಡ್ಕೊಳ್ಳಿ. ಯೂಶ್ವಲಾಗಿ ನೀವು ಕರೆಕ್ಟಾಗಿ ಕಟ್ ಮಾಡುವಾಗ 1 ಫ್ರೇಮ್ ಎಕ್ಸ್ಟ್ರಾ ಬರುತ್ತದು. ಸೊ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೂ ನಡೆಯುತ್ತೆ, ಯಾಕಂದರೆ ನೆಕ್ಸ್ಟು ಸೀಕ್ವೆನ್ಸಿಂಗ್ ಎಲ್ಲ ಮಾಡಿದ್ಮೇಲೆ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ನ ನಾವು ಮಾಡ್ಕೋಬೋದು. ನೆಕ್ಸ್ಟು 0 ಅಥವಾ O ಶೇಪ್ ಲೇಯರು. ಸೊ ಇದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. 1 2 3 4 ಇದು ಈ ಶೇಪ್ ಲೇಯರ್. ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟು, ಆಲ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟು. ಇದರದ್ದು ಇನ್ನೊಂದು ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟು, ಆಲ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟು. ಸೊ ಅಗೇನ್ ಇದು ಕಟ್ ಮಾಡೋ ರೀಸನ್ ಏನಂತ ಹೇಳಿದ್ರೆ ಇವಾಗ ಲೇಯರ್ಸು ಇಷ್ಟು ಉದ್ದ ಇದ್ದರೆ ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಎಲ್ಲಿ ಟೈಮ್ ಲೈನಲ್ಲಿ ಯಾವ ಟೈಮಲ್ಲಿ ಯಾವ ಲೇಯರ್ ಇಲ್ಲಿ ನಮಗೆ ಕಾಣಿಸ್ತಿರೋದು ಅಥವಾ ಆ್ಯನಿಮೇಟ್ ಆಗ್ತಿರೋದು ಅನ್ನೋದನ್ನು ನಮಗೆ ಕ್ಲೀನಾಗಿ ಕಾಣಿಸಲ್ಲ, ಗೊತ್ತಾಗಲ್ಲ ಎಲ್ಲನೂ ಇಷ್ಟು ಫುಲ್ಲಾಗಿದ್ರೆ. ಈ ಥರ ಕಟ್ ಮಾಡುವಾಗ ಇವಾಗ ನೋಡಿ ನಾವು ಹೇಳ್ಬೋದು ಈ ಪರ್ಟಿಕ್ಯುಲರ್ ಟೈಮಲ್ಲಿ ಬರೀ ಈ ಲೇಯರ್ ಮಾತ್ರ ಇರೋದು, ಅಂದರೆ ಈ ಬೇರೆ ಲೇಯರ್ಸ್ ಎಲ್ಲ ಕಟ್ಟಾಗಿದೆ ಅಲ್ಲ. ಸೊ ಈ ಲೇಯರ್ಸು ಇಲ್ಲಿ ನಮಗೆ ಏನು ಆ್ಯನಿಮೇಷನ್ ಎಫೆಕ್ಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಟೈಮ್ ಲೈನ್ ಕೆಳಗಡೆ ಏನೇನು ಬಂದಿರುತ್ತೋ ಆ ಲೇಯರ್ಸು ಇಲ್ಲಿ ಕಾಣಿಸ್ತಿರುತ್ತಂತ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಲೇಯರ್ ಇದೆ, ಹಾಗೆಯೇ ಈ ಲೇಯರ್ಸು ಇದೆಲ್ಲ ಬೇರೆ ಬೇರೆ ಲೇಯರ್ಸ್ ಎಲ್ಲ ಇರೋದು, ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಿರೋದು. ಆ್ಯಂಡ್ ನೋಡೋಕ್ಕೆ ಕ್ಲೀನಾಗಿರುತ್ತೆ, ಅದಕ್ಕೋಸ್ಕರ. ಈಗ ನೆಕ್ಸ್ಟು ಇನ್ನೊಂದು ಸಪೋರ್ಟ್ ಲೈನ್ ಅಂತಿದೆ. ಯು ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟು ಇಲ್ಲಿ ಎಂಡ್ ಆಗುತ್ತೆ. ಆಲ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಇದಿಷ್ಟು ಸಪೋರ್ಟ್ ಎಲಿಮೆಂಟ್ಸ್ನ ಕಟ್ ಮಾಡ್ಕೊಂಡಿದ್ವಿ. ಸಿನ್ಸ್ ನಾವು ಸಪೋರ್ಟ್ ಎಲಿಮೆಂಟ್ಸ್ನ ಆ್ಯನಿಮೇಷನ್ ಆಗೋವಾಗ ಎಲ್ಲೆಲ್ಲಿ ಬರಬೇಕು ಅಲ್ಲಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಇವಾಗ ನಾವು ಮೇನ್ ಲೆಟರ್ಸ್ ಇದೆ ನೋಡಿ ಅದನ್ನು ಸೀಕ್ವೆನ್ಸ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಇಲ್ಲಿ ಒಂದೊಂದೇ ಲೆಟರ್ ಆರ್ಡ್ರಲ್ಲಿ ಬರೋಣ. ಸೊ G ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಯು ಪ್ರೆಸ್ ಮಾಡಿ. ಸೊ ಇಲ್ಲಿ ಲೆಫ್ಟ್ ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟು. ನೆಕ್ಸ್ಟು ಯು ಪ್ರೆಸ್ ಮಾಡಿ. ಇದು ಬಂದು ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟ್. ಎಲ್ ಸೆಲೆಕ್ಟ್ ಮಾಡಿ, ಯು ಪ್ರೆಸ್ ಮಾಡಿ. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಟ್ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟ್. ನೆಕ್ಸ್ಟು ಎರಡು ಸೆಲೆಕ್ಟ್ ಮಾಡಿ, ಯು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಕಟ್ ಮಾಡಿ. ಸೇಮ್ ಇದೇ ಪ್ರಾಸೆಸ್ಸು
ಪ್ರತಿಯೊಂದು ಲೇಯರ್ಗೂ ಮಾಡ್ಕೊಳ್ಳಿ. ಸೊ ಇವಾಗ ನಾವಿಲ್ಲಿ ಲೇಯರ್ಸು ಆ್ಯನಿಮೇಷನ್ ಮಾಡೋವಾಗಲೇ ಅಂದಾಜಾಗಿ ಸೀಕ್ವೆನ್ಸಿಂಗ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಹಾಗೆ ನಾವು ಟ್ರೇಸ್ ಮಾಡಿದ್ದೀವಲ್ಲ, ಹಾಗಾಗಿ ಸೀಕ್ವೆನ್ಸಿಂಗ್ ಥರನೇ ಬಂದಿದೆ ನಮಗಿಲ್ಲಿ. ಇವಾಗ ನಾವೇನು ಮಾಡಬೇಕಂದ್ರೆ ಯಾವ್ದು ಮುಂದೆ ಬರಬೇಕು ಸಪೋರ್ಟ್ ಎಲಿಮೆಂಟ್ಸು, ಯಾವುದು ಹಿಂದೆ ಹೋಗಬೇಕು ಅದನ್ನು ಯೋಚನೆ ಮಾಡಬೇಕು ಇವಾಗ. ಸೊ ನಾವಿಲ್ಲಿ ರೆಫರೆನ್ಸ್ ವಿಡಿಯೋನ ನೋಡಿದ್ರೆ ಒಂದಷ್ಟು ಎಲಿಮೆಂಟ್ಸು ಮುಂದೆ ಇದೆ, ಒಂದಷ್ಟು ಎಲಿಮೆಂಟ್ಸ್ ಹಿಂದೆ ಬರುತ್ತೆ. ಸೊ ಅದನ್ನು ಇವಾಗ ಸೆಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡ್ಬೋದು, ಈ ಸರ್ಕಲ್ ಹಿಂದೆ ಫಸ್ಟ್ ಬಾಕ್ಸ್ ಹೋಗುತ್ತೆ. ಆಮೇಲೆ ಇಲ್ಲಿ ನೋಡಿದ್ರೆ ಇದೊಂದು ಲೈನ್ ಫಾರ್ಮ್ ಆಗುತ್ತೆ ನೋಡಿ, ಆ ಲೈನ್ ಹಿಂದೆಯಿಂದ ಜಿ ಬರ್ತಿರೋದು. ಸೊ ಈ ಪರ್ಟಿಕ್ಯುಲರ್ ಲೈನು ಮುಂದೆ ಬರಬೇಕು, ಇದ್ರ ಹಿಂದೆ ಜಿ ಇರಬೇಕು ಈ ರೀತಿ. ಆ್ಯಂಡ್ ಇದೂ ಅಷ್ಟೇ, ಏದು ಲೈನ್ ಬರುತ್ತೆ ನೋಡಿ, ಸೊ ಈ ಲೈನು ಎ ಮುಂದೆ ಇರಬೇಕು, ಆಮೇಲೆ ಹೋಗ್ತಾ ಹೋಗ್ತಾ ಎ ಕಾಣಿಸ್ಬೇಕು ನಮಗೆ. ಸೊ ಈ ಥರದ್ದು ಹಾಗೆ ಇಲ್ಲೂ ಅಷ್ಟೇ, ಈ ಬಾಕ್ಸು ಎಲ್ ಹಿಂದೆ ಇರಬೇಕು. ಈ ಥರ ಸಾಕಷ್ಟು ಎಲಿಮೆಂಟ್ಸ್ ಇರುತ್ತೆ, ಅಬ್ಸರ್ವೇಷನ್ ಮಾಡಬೇಕು ನಾವು. ಸೊ ಇವಾಗ ಅದನ್ನು ಸೆಟ್ ಮಾಡೋಣ ಇಲ್ಲಿ. ಸೊ ಫಸ್ಟು ಒಂದೊಂದು ಸಪೋರ್ಟ್ ಎಲಿಮೆಂಟ್ಸು ಎಲ್ಲೋಗಬೇಕು, ಯಾವ ಥರ ಬರಬೇಕಂತ ಯೋಚನೆ ಮಾಡಿ ಅಷ್ಟೇ. ಈ ಎಲಿಮೆಂಟ್ನ ತೊಗೊಳ್ಳೋಣ. ಸೊ ಇದು ಜಿಗೆ ರಿಲೇಟ್ ಆಗಿರೋದು. ಸೊ ಇಲ್ಲಿ ನಾವು ಪ್ಲೇ ಮಾಡ್ತಾ ಬಂದರೆ, ಸೊ ಇದು ಸ್ಟಾರ್ಟಿಂಗ್ ಇಲ್ಲಿಂದ ಹಿಂಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದಿದ ತಕ್ಷಣ ಇದು ಮೇಲಿರಬೇಕು. ಸೊ ಜಿ ಲೇಯರ್ ಕೆಳಗಿದೆ, ಇದು ಮೇಲಿದೆ, ಕರೆಕ್ಟಾಗಿದೆ. ನಿಮಗೆ ಬೈ ಚಾನ್ಸ್ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದರೆ ಇದನ್ನು ಬೇಕಾದ್ರೆ ಜಿ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲಿಂದ ಇಲ್ಲಿ ಬರುತ್ತೆ, ನೆಕ್ಸ್ಟು ಇಲ್ಲಿಂದ ನೆಕ್ಸ್ಟ್ ಜಿ ರಿವೀಲ್ ಆಗೋದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಜಿ ಕೆಲಸ ಆಯಿತು. ನೆಕ್ಸ್ಟು ಎ ಸಪೋರ್ಟ್ ತೊಗೊಳ್ಳಿ. ಸೊ ಎ ಲೈನ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇವಾಗ ಇಲ್ಲಿಂದ ಇಲ್ಲಿ ಆಚೆ ಬರುತ್ತೆ. ಸೊ ಇಲ್ಲಿ ಎ ಲೈನು, ಸೊ ಇವಾಗ ಇಲ್ಲಿ ನಾನು ಇದು ಎದು ಸಪೋರ್ಟ್ ಲೈನ್ ಇದೆಲ್ಲ, ಇದ್ರದ್ದು ಒಪಾಸಿಟಿನ ಜಾಸ್ತಿ ಮಾಡ್ತೀನಿ. ಸೊ ದಟ್ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಪರ್ಟಿಕ್ಯುಲರ್ ಏದು ಈ ಪೋರ್ಷನ್ ಇದೆ ನೋಡಿ, ಬ್ರಷ್ ಸ್ಟ್ರೋಕು, ಅದು ನಮಗೆ ಆ್ಯಕ್ಚುಲಾಗಿ ಕಾಣಿಸಲ್ಲ. ಈ ಮೇಲ್ಗಡೆ ಎ ಸಪೋರ್ಟ್ ಲೈನ್ ಬಂದಿದೆಯಲ್ಲ, ಇದು ಕವರ್ ಮಾಡುತ್ತೆ ಅದನ್ನು. ಸೊ ನೋಡಿ, ಸ್ಕೇಲ್ ಆ್ಯನಿಮೇಷನ್ ಕೊಡುವಾಗ ಈ ರೀತಿ ಸ್ವಲ್ಪ ಡಿಸ್ಟಾರ್ಟ್ ಆಗುತ್ತೆ ನೋಡಿ. ಅದಕ್ಕೋಸ್ಕರ ನೀವೇನಾದರೂ ಶೇಪ್ ಲೇಯರ್ಸ್ ಕನ್ವರ್ಟ್ ಮಾಡಿಕೊಂಡ್ರೆ ನಾವು ಈ ಪೂರ್ತಿ ಶೇಪ್ನೇ ಚೇಂಜ್ ಮಾಡ್ಕೋಬೋದು. ಅದು ಒಂದು ಬೆನಿಫಿಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಂಟೆಂಟ್ಸಲ್ಲಿ ಬಂದರೆ ನಿಮಗೆ ಎ ಅಂತಿರುತ್ತಲ್ಲ, ಇದರಲ್ಲಿ ಪಾತ್ ಸಿಗುತ್ತೆ ನಿಮಗೆ. ಸೊ ಈ ಪಾತ್ಸ್ನ ನೀವು ಮೂವ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದೆರಡು ಪಾಯಿಂಟ್ಸ್ ಇರುತ್ತೆ ನೋಡಿ, ಇಲ್ಲಿ ಪಾತ್ನ ಕೀ ಫ್ರೇಮ್ ಮಾಡ್ಕೊಳ್ಳಿ. ಸೊ ಇದು ಫೈನಲ್ ಆಗಿ ನಮ್ಗೆ ಈ ರೀತಿ ಇರಬೇಕು. ಇದನ್ನು ಲಾಸ್ಟಿಗೆ ತೊಗೊಂಬನ್ನಿ. ಸ್ಟಾರ್ಟಿಂಗಲ್ಲಿ ಈ ಪಾಯಿಂಟ್ಸು ಈ ರೀತಿ ಒಳಗಿರಬೇಕು. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಒಳಗಡೆ ಇರುತ್ತೆ, ಆಮೇಲೆ ಈ ರೀತಿ ಕನ್ಸೀಲ್ ಆಗುತ್ತೆ ಇದು ಈ ಥರ. ಈಗೇನಿಲ್ಲ, ಒಪಾಸಿಟಿ 100% ಅಲ್ವಾ. ಸೊ ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ನ ಮೂವ್ ಮಾಡ್ಕೊಳ್ಳಿ. ಸೊ ಇದು ಶೇಪ್ ಲೇಯರ್ದು ಬೆನಿಫಿಟ್ಸ್ ಈ ಥರ. ಸೊ ಈ ಒಪಾಸಿಟಿ ಕೀ ಫ್ರೇಮ್ಸ್ ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ನೆಕ್ಸ್ಟು ಎ ಕಂಪ್ಲೀಟ್ ಆಯಿತು. L1 ತೊಗೊಳ್ಳೋಣ. ಸೊ L1 ಇಲ್ಲಿದೆ. ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಮೇಲಿಂದ ಕೆಳಗೆ ಬರುತ್ತೆ. ಸೊ ಹಾಗೆ ನಮಗೆ ಇಲ್ಲಿ L1 ಬಂದು ಇಲ್ಲಿದೆ. ನೆಕ್ಸ್ಟ್ ಇಲ್ಲಿಂದ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಇವ್ರ ಆ್ಯನಿಮೇಷನಲ್ಲಿ ಏನು ಮಾಡಿದ್ದಾರೆ, ಇದು ಇಲ್ಲಿಂದ ಇಲ್ಲಿ ಬೀಳುತ್ತಲ್ವ, ಬಿದ್ದಾದಮೇಲೆ ನೆಕ್ಸ್ಟು ಡೈರೆಕ್ಟಾಗಿ ಈ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ನೋಡೋಕ್ಕೆ ಫ್ಲೋ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ನೆಕ್ಸ್ಟು ಇದೇ ಪೀಸು ಕೆಳಗಡೆ ಬಿದ್ದಿರೋ ಥರ ಅನಿಸುತ್ತೆ. ಸೊ ಇಲ್ಲೂ ಕೂಡ ನಾವು ಅದೇ ಮಾಡ್ಬೋದು, ಲೇಯರ್ನ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ. ಇನ್ನೊಂದು ನೆಕ್ಸ್ಟು ಇನ್ನೊಂದು L2 ಈ ಲೈನ್ ಕೂಡ ಫಿನಿಷ್ ಮಾಡಿಬಿಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಲೈನ್ ಬಂದುಬಿಟ್ಟು ಇದ್ರ ಹಿಂದೆ ಇರಬೇಕು. L1 ಲೈನ್ ಹಿಂದೆಯಿಂದ ಸ್ಟಾರ್ಟ್ ಆಗಬೇಕಿದು L2. ಸೊ ಅದಕ್ಕೆ ಈ ಲೇಯರ್ನ ಈ ಲೈನ್ ಹಿಂದೆ ಪ್ಲೇಸ್ ಮಾಡ್ತೀನಿ. ಅಲ್ಲಿಂದ ಈ ಕಡೆ ಬರುತ್ತೆ. ಇಲ್ಲಿ ಬಂದಿದ ತಕ್ಷಣ ನೆಕ್ಸ್ಟು ಈ ಲೈನ್ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಈ ಚಿಕ್ಕದು ಬಾಕ್ಸ್. ಸೊ ಈ ಚಿಕ್ಕ ಬಾಕ್ಸ್ ಬಂದುಬಿಟ್ಟು ಆ ಲೈನ್ ಹಿಂದೆ ಇರಬೇಕಿದು. ಸೊ ಇಲ್ಲಿಂದ ಹಿಂದೆ ಹೋಗುತ್ತೆ.
ಇಲ್ಲಿಂದ ಕೆಳಗೆ. ನೆಕ್ಸ್ಟ್ ಇಲ್ಲಿಂದ ಐ ಸ್ಟಾರ್ಟ್ ಆಗಬೇಕು. ಇಲ್ಲಿದೆ ನೋಡಿ. ನೆಕ್ಸ್ಟು ಹೀಗೆ ಯಾವುದು ಸಪೋರ್ಟ್ ಎಲಿಮೆಂಟ್ಸ್ ಅಷ್ಟಿಲ್ಲ, ಸೊ ಹಾಗಾಗಿ ಪರವಾಗಿಲ್ಲ. ಆಮೇಲೆ ಸೊ ಇದು ಬಂದುಬಿಟ್ಟು, ಸೊ ಈ ಸ್ಮಾಲ್ ಬಾಕ್ಸ್ ಸ್ಲೈಡ್ ಆಗುತ್ತೆ ನೋಡಿ, ಇದು ಹಿಂದೆ ಇರಬೇಕು. ಸೊ ಅದಕ್ಕೋಸ್ಕರ ಈ ಲೇಯರ್ನ ಮೇಲೆ ಹಾಕ್ತೀನಿ. ಆಮೇಲೆ ಈ ಸಪೋರ್ಟ್ ಎಲಿಮೆಂಟ್ ಇದು ಕೂಡ ಲೆಟರ್ ಮೇಲ್ಗಡೆ ಬರಬೇಕಿದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿಂದ ಹಿಂಗೆ ಬರುತ್ತೆ. ಇಲ್ಲಿ ನೆಕ್ಸ್ಟು ಮತ್ತು ಈ ಸಪೋರ್ಟ್ ಎಲಿಮೆಂಟ್ ಎರಡು ಮರ್ಜ್ ಆಗುತ್ತೆ. ಸೊ ಈ ರೀತಿ ನೀವು ಬೇಕಂದರೆ ಲೆಟರ್ ಮೇಲೆ ಕೂಡ ಹಾಕೋಬೋದು. ಸೊ ಇವಾಗ ನಮ್ಮ ಸೀಕ್ವೆನ್ಸಿಂಗ್ ಕಂಪ್ಲೀಟ್ ಆಗಿದೆ. ಎಲ್ಲ ಲೇಯರ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿಬಿಟ್ಟು 100% ಮಾಡೋಣ. ಸೊ ನಾವು ಏನಲ್ಲಿ ಒಪ್ಯಾಸಿಟಿ ಕೀ ಫ್ರೇಮ್ಸ್ ಕೊಟ್ಟಿರೋದ್ರಿಂದ ಇದನ್ನು ಮಾತ್ರ ಡಿಸೆಲೆಕ್ಟ್ ಮಾಡಿಬಿಟ್ಟು ಬೇರೆದೆಲ್ಲ 100% ಮಾಡ್ತೀವಿ. ಸೊ ಇವಾಗ ನಮ್ಮ ಆ್ಯನಿಮೇಷನ್ ಇಲ್ಲಿ ಬಂದಿದೆ. ಇವಾಗ ಒಂದು ಸತಿ ನೋಡೋಣ ಯಾವ ಥರ ಬಂದಿದೆ ಅಂತ. ಹಂಡ್ರೆಡ್ 100% ಇಲ್ಲ ಅಂದ್ರೂ ಮೇ ಬಿ ಅಟ್ಲೀಸ್ಟ್ ನೋಡೋಕ್ಕೆ ಸಿಮಿಲರ್ ಆಗಿದೆ ನಾವು ಮಾಡಿರೋ ಆ್ಯನಿಮೇಷನ್ನು. ಪರವಾಗಿಲ್ಲ, ಫೈನ್. ನೆಕ್ಸ್ಟ್ ನಾವು ನಮ್ಮ ಆ್ಯನಿಮೇಷನ್ನ ಒಂದು ಬ್ಯಾಕ್ಗ್ರೌಂಡ್ ಮೇಲೆ ಹಾಕ್ಬಿಟ್ಟು ಆ ಎಕ್ಸಾಜುರೇಟೆಡ್ ಲೈನ್ಸು ಅದೆಲ್ಲ ಪ್ಲೇಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡೋಣ ಆ್ಯನಿಮೇಷನ್ನ. ಸೇಮ್ ಆಡಿಯೋ ಹಾಕ್ತೀನಿ ನಾನು. ಸೊ ಇಲ್ಲಿ ಹೊಸ ಕಾಂಪೋಸಿಷನ್ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ನಾನು ಸುಮ್ಮನೆ ರೆಂಡರ್ ಔಟ್ಪುಟ್ ಅಂತ ಕೊಟ್ಟಿದ್ದೀನಿ. 1920 1080 20 ಸೆಕೆಂಡ್ಸ್ ಡ್ಯೂರೇಷನು, ಓಕೆ ಅಂತ ಕೊಡಿ. ಸೊ ಇಲ್ಲಿ ಮೇನ್ ಆ್ಯನಿಮೇಷನ್ ಇದನ್ನು ಇದರೊಳಗಡೆ ಹಾಕೊಳ್ಳಿ. ಸೊ ಇದು ನಾವು ಮಾಡಿರೋ ಆ್ಯನಿಮೇಷನ್ ಇದು. ಸೊ ಇವಾಗ ಲಾಸ್ಟಲ್ಲಿ ನಮಗೆ ಇಲ್ಲೊಂದು ಝೂಮ್ ಆ್ಯನಿಮೇಷನ್ ಬರಬೇಕಲ್ವಾ. ಸೊ ಹೇಗೆ ನಿಮಗೆ ಎಕ್ಸಾಕ್ಟಾಗಿ ಸ್ಪಾಟ್ ಗೊತ್ತಾಗುತ್ತೆ ಅಂತ ಹೇಳಿದರೆ ತುಂಬ ಸಿಂಪಲ್ಲು. ಮೇನ್ ಆ್ಯನಿಮೇಷನ್ಗೆ ಬನ್ನಿ, ರೆಫರೆನ್ಸ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಆ ಝೂಮ್ ಎಲ್ಲಾಗುತ್ತೆ ಅಬ್ಸರ್ವ್ ಮಾಡಿ. 310 ಹತ್ರ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೀವು ವಾಪಸ್ಸು ಇನ್ನೊಂದು ಕಾಂಪೋಸಿಷನ್ಗೆ ಬಂದರೆ ನಿಮ್ಮ ಟೈಮ್ ಇಂಡಿಕೇಟರ್ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಪ್ರೆಸ್ ಮಾಡಿ, ಸ್ಕೇಲ್ ಪ್ರಾಪರ್ಟಿ ಬರುತ್ತೆ, ಕೀ ಫ್ರೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ. ಸೊ ಅಂದಾಜಾಗೆ ಮೇ ಬಿ 4 ಸೆಕೆಂಡ್ಸ್ ಅನ್ಕೋತೀನಿ. ಇಲ್ಲಿ ಲೈಟಾಗಿ ಸ್ಕೇಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ರೆಫರೆನ್ಸ್ ವಿಡಿಯೋ ಒಳಗಡೆ ಇರೋದ್ರಿಂದ ನಮಗೆ ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಿಲ್ಲ. ಸೊ ಇದನ್ನು ಕಟ್ ಪೇಸ್ಟ್ ಮಾಡ್ತೀನಿ. ಸೊ Ctrl+X ಪ್ರೆಸ್ ಮಾಡಿ, ಕಟ್ ಆಗುತ್ತೆ. ವಾಪಸ್ ಇಲ್ಲಿ ಬಂದುಬಿಟ್ಟು Ctrl+V ಪೇಸ್ಟ್ ಆಗುತ್ತೆ. ಸೊ ಇವಾಗ ನಿಮಗೆ ಸ್ಕೇಲ್ ಆಗಲ್ಲ, ಇದು ಕ್ಲೀನಾಗಿ ನಿಮಗೆ ರೆಫರೆನ್ಸ್ ಗೊತ್ತಾಗುತ್ತೆ. 115%. ಸೊ ಅಗೇನ್ ಇದನ್ನು ಕೀ ಫ್ರೇಮ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು F9 ಸ್ಮೂತ್ ಮಾಡಿಬಿಟ್ಟು ಗ್ರಾಫ್ ಎಡಿಟರಲ್ಲಿ ಯಾವ ಥರ ಬರಬೇಕಂತ ನೋಡೋಣ. ಸೊ ಸ್ಲೋ ಆಗಿಬಿಟ್ಟು ಫಾಸ್ಟ್ ಆಗಿಬಿಟ್ಟು ಸ್ಲೋ ಆಗ್ತಾಯಿದೆ. ಸೊ ಇದು ನಮಗೆ ಈ ರೀತಿ ಬರಬೇಕಂತ ಗೊತ್ತು ನೋಡಿ. ಸೊ ನೀವು ಎಕ್ಸಾಕ್ಟಾಗಿ ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಬಂದಿದೆ. ಓಕೆ. ಸೊ ಬಟ್ ನಿಮಗೆ ಆಲ್ರೆಡಿ ಇವಾಗ ನೋಡಿ ಐಡಿಯಾ ಬಂತು. ಸ್ಲೋ ಆಗಿ ಬಂದು ಸಡನ್ ಫಾಸ್ಟ್ ಬಂದು ಸ್ಲೋ ಆಗಿ ಹೋಗ್ಬೇಕಂದ್ರೆ ಈ ಥರ ಗ್ರಾಫ್ ಇರಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿಂದ ಸ್ಲೋ ಆಗಿ ಬರುತ್ತೆ, ಸಡನ್ನಾಗಿ ಫಾಸ್ಟ್ ಆಗುತ್ತೆ, ಮತ್ತು ಸ್ಲೋ ಆಗುತ್ತೆ ಈ ರೀತಿ. ಸೊ ಝೂಮ್ ಆ್ಯನಿಮೇಷನ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಮಿಕ್ಕಿರೋದು ಈ ಲೈನ್ಸ್ ಹಾಕೋದು. ಸೊ ಈ ಲೈನ್ಸ್ ಬರೆಯೋದು ತುಂಬ ಈಸಿ. ಇದಕ್ಕೆ ಸಿಂಪಲ್ ಪೆನ್ ಟೂಲ್ ತೊಗೊಳ್ಳಿ. ಅಗೇನ್ ಏನು ಸೆಲೆಕ್ಟ್ ಆಗಿರಬಾರ್ದು. ಸ್ಟ್ರೋಕ್ ಬೇಕು ನಮಗೆ. ಸೊ ಫಿಲ್ ಬೇಡ, ಸ್ಟ್ರೋಕ್ ಬೇಕು. ಸದ್ಯಕ್ಕೆ 5 ಅಂತ ಹಾಕೊಳ್ಳಿ. ಸಿಂಪಲ್ ಇಲ್ಲಿಂದ ಒಂದು ಲೈನ್ ಬರ್ಕೊಳ್ಳಿ ಈ ರೀತಿ. ಆ್ಯಂಡ್ ಈ ಲೈನ್ನ ಅಬ್ಸರ್ವ್ ಮಾಡಿದ್ರೆ ರೌಂಡೆಡ್ ಲೈನ್ಸ್ ಇದೆ. ಇದಕ್ಕೆ ನಾನು ಲೈನ್ ಅಂತ ಹೆಸರು ಕೊಡ್ತೀನಿ. ಇದರಲ್ಲಿ ಕಾಂಟೆಂಟ್ಸಿಗೆ ಬಂದು ಶೇಪ್, ಇದರಲ್ಲಿ ಸ್ಟ್ರೋಕ್ ಬಂದರೆ ಲೈನ್ ಕ್ಯಾಪ್ ಅಂತಿದೆ ನೋಡಿ, ಇದನ್ನು ರೌಂಡ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ನಮ್ಮ ಲೈನ್ ಕೂಡ ರೌಂಡ್ ಆಗಿರುತ್ತೆ ನೋಡಿ, ಈ ಥರ ರೌಂಡ್ ಬಂದಿದೆ. ಹಾಗೆ ನಿಮಗೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಪಿಂಕ್ ಕಲರ್ ಹಾಕೊಳ್ಳಿ. ಇವಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಇದಕ್ಕೆ ನೀವು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಬೇಕಾದ್ರೆ. ಸ್ಟ್ರೋಕ್ ಬಿಡ್ತಿದಲ್ವ,
ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇವಾಗಿದು ಆ್ಯನಿಮೇಷನ್ ಮಾಡಬೇಕು. ಸೊ ಉದ್ದ ಲೈನು ಲೈಟಾಗೆ ಮೂಮೆಂಟ್ ಆಗಿಬಿಟ್ಟು ಹೋಗ್ತಾ ಇದೆ. ಸೊ ಇದನ್ನು ನೀವು ಅಗೇನ್ ಹಲವಾರು ರೀತಿಯಲ್ಲಿ ಮಾಡ್ಬೋದು. ಒಂದು, ಇಲ್ಲಿಂದ ಆ ಕಡೆ ಪೊಸಿಷನ್ ಮತ್ತು ಸ್ಕೇಲ್ ಆ್ಯನಿಮೇಷನ್ಸ್ ಕೊಡ್ಕೋಬೋದು. ನಾನು ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಫಸ್ಟು ಈ ಲೈನ್ನ ಇಲ್ಲಿಂದ ಇಷ್ಟು ಉದ್ದ ಬರೀತೀನಿ. ನೆಕ್ಸ್ಟ್ ಇಲ್ಲಿ ಆ್ಯಡಿಗೆ ಬಂದುಬಿಟ್ಟು ಟ್ರಿಮ್ ಪಾತ್ಸ್ ಕೊಡ್ತೀನಿ. ಟ್ರಿಮ್ ಪಾತ್ನಲ್ಲಿ ಸ್ಟಾರ್ಟ್ ಎಂಡ್ನ ಆ್ಯನಿಮೇಷನ್ ಮಾಡ್ತೀನಿ ನಾನು. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೆ ಎಂಡ್ ಇದು ಸ್ಟಾರ್ಟಿಂಗಲ್ಲಿ ತೊಗೋತೀನಿ. ಸ್ವಲ್ಪ ಹೊತ್ತಾದಮೇಲೆ ಕಂಪ್ಲೀಟ್ ಆಗಬೇಕು, ಫುಲ್ ಲೈನ್ ಬರಬೇಕು. ಇವಾಗ ನಾವು ಪ್ಲೇ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಇಲ್ಲಿ ಬರುತ್ತೆ. ಬಟ್ ಇದು ಲೈನು ಸ್ವಲ್ಪ ಹಿಂಗೆ ಬಂದಿದೆ ಅಲ್ವಾ, ಕಂಪ್ಲೀಟ್ ಆಗೋಷ್ಟರಲ್ಲಿ ಲೈನು ಎಂಡ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಈ ಸ್ಟಾರ್ಟ್ನ ಕೂಡ ಮಧ್ಯದಿಂದ ಆ್ಯನಿಮೇಷನ್ ಮಾಡ್ತೀನಿ. ಸೊ ಇದನ್ನು ಸ್ಟಾರ್ಟ್ನ 0ಇಂದ 100%. ಸೊ ಇಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ 100%. ಇವಾಗ ನಾವು ಇದು ಆ್ಯನಿಮೇಷನ್ ನೋಡಿದ್ರೆ ಈ ಥರ ಬರುತ್ತೆ ನೋಡಿ. ಸೊ ಅವ್ರ ಲೈನ್ ಕೂಡ ಇದೇ ರೀತಿ ಆ್ಯನಿಮೇಷನ್ ಮಾಡಿರೋದು ಅಂದಾಜಾಗೆ. ಸೊ ಅಫ್ಕೋರ್ಸ್ ಅದರಲ್ಲಿ ಸ್ವಲ್ಪ ಲೈನ್ ಲೆಂತು ಸ್ವಲ್ಪ ಮೆತ್ತಗೆ ಕಮ್ಮಿ ಆಗುತ್ತೆ. ಬಟ್ ಇದನ್ನೆಲ್ಲ F9 ಪ್ರೆಸ್ ಮಾಡಿ ಈಸು ಅದೆಲ್ಲ ಮಾಡಿ, ಇಲ್ಲಾಗೆ ನಂದು ಡ್ಯೂರೇಷನ್ 1.5 ಸೆಕೆಂಡ್ ಮೇಲೆ ಹೋಗ್ತಾ ಇದೆ. ಸೊ ಅದನ್ನೆಲ್ಲ ಸೆಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಸ್ಟಾರ್ಟಿಂಗು ಇಲ್ಲಿ. ಸೊ ಯೂಶ್ವಲಾಗಿ ಈ ಥರದ ಆ್ಯನಿಮೇಷನ್ಸ್ ಎಲ್ಲ ತುಂಬ ಕಮ್ಮಿ ಫ್ರೇಮ್ಸಲ್ಲಿರುತ್ತೆ. ಸೊ ಒಂದು 4-5 ಫ್ರೇಮ್ಸು ಆ ಥರ ಅಷ್ಟೇ ಇರುತ್ತೆ. ಸೊ ಸಿನ್ಸ್ ಇಲ್ಲಿ ಆಲ್ರೆಡಿ ಲೈನ್ ಸಡನ್ನಾಗಿ ಅಪಿಯರ್ ಆಗ್ತಿದೆ ಅಲ್ವಾ, ಸೊ ನಾವು ಕೂಡ ಇಲ್ಲಿಂದ ತೊಗೊಳ್ಳೋಣ. ಸೊ ಇಲ್ಲಿ ಲೇಯರ್ನ ಕಟ್ ಮಾಡ್ತೀನಿ ನಾನು. ಆಲ್ಟ್ ಲೆಫ್ಟು ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಈ ಲೇಯರು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಇವಾಗ ಪ್ಲೇ ಮಾಡಿದ್ರೆ ಈ ರೀತಿ ಇರುತ್ತೆ. ಆ್ಯಂಡ್ ಅಗೇನ್ ಆ ಚಿಕ್ಕ ಲೈನೇ ಮೂವ್ ಆಗಬೇಕಂತ ಹೇಳಿದ್ರೆ ಈ ಸ್ಟಾರ್ಟ್ ಆ್ಯನಿಮೇಷನ್ ಇರುತ್ತೆ ನೋಡಿ, ಇದನ್ನು ಈ ರೀತಿ ಹಿಂದೆ ತೊಗೊಂಡು, ಅಥವಾ ಸಿಂಪಲಾಗಿ ಈ ಸ್ಟಾರ್ಟ್ ಪ್ರಾಪರ್ಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೆ, ಈ ರೀತಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಈ ಲೇಯರ್ನ ಕಟ್ ಮಾಡ್ಕೊಳ್ಳಿ. ಹಾಗೆ ನಾವು ಝೂಮ್ ಇನ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ನನಗೆ ಏನೋ ಒಂದು ತುಂಬ ಮಿಸ್ ಆಗ್ತಾ ಇರೋ ಥರ ಅನಿಸುತ್ತೆ. ಬಟ್ ಝೂಮ್ ಔಟ್ ಮಾಡಿ ನೋಡಿದಾಗ ನೋಡಿ ತುಂಬ ಸಣ್ಣದಾಗಿರುತ್ತೆ ಅದು. ನಿಮ್ಗೆ ಇನ್ನೂ ಉದ್ದ ಬೇಕಂತ ಹೇಳಿದ್ರೆ ಲೈನ್ನ ಇನ್ನೂ ಉದ್ದ ಬರ್ಕೋಬೋದು ನೀವು. ಹಾಗೆ ಇದೇ ಲೈನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಆ್ಯಂಕರ್ ಪಾಯಿಂಟ್ ಸೆಂಟರ್ ಮಾಡ್ತೀನಿ, ಕಂಟ್ರೋಲ್ ಆಲ್ಟ್ O. ನೆಕ್ಸ್ಟು ಇದನ್ನೇ ಇಲ್ಲೊಂದು ಪ್ಲೇಸ್ ಮಾಡ್ಕೋತೀನಿ, R ಪ್ರೆಸ್ ಮಾಡಿ ಈ ಕಡೆ ರೊಟೇಟ್ ಮಾಡ್ಕೋತೀನಿ. ಆಮೇಲೆ ವೇರಿಯೇಷನ್ ಇರಲಿ ಅಂತ ಲೈಟ್ ಆಗಬೇಕಾದ್ರೆ ಸ್ವಲ್ಪ ಸ್ಕೇಲ್ ಡೌನ್ ಮಾಡ್ಕೋಬೇಕು, 10% ಅಷ್ಟು. ನೆಕ್ಸ್ಟ್ ಇದನ್ನೇ ಡೂಪ್ಲಿಕೇಟ್ ಮಾಡಿಬಿಟ್ಟು ಇಲ್ಲಿ ಕೂಡ ಪ್ಲೇಸ್ ಮಾಡ್ತೀನಿ. ಇದು ನೆಕ್ಸ್ಟು ಇಲ್ಲೂ ಕೂಡ ಅಷ್ಟೇ 4 ಲೈನ್ಸ್ ಬೇಕು. ಸೊ ಇದೇ ಲೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಇಲ್ಲಿ ನೋಡ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಪ್ಲೇಸ್ ಮಾಡ್ತೀನಿ. ರೊಟೇಷನ್ನು ಈ ರೀತಿ. ಇದು ಥಿನ್ ಲೈನ್ಸ್ ಬೇಕು, ಸೊ ಸ್ಟ್ರೋಕ್ನ ಥಿನ್ನಾಗಿ ಬರ್ಕೊಳ್ಳಿ. ಹಾಗೆ ನೀವು ಇಲ್ಲಿ ಸ್ಟ್ರೋಕ್ ಬರೆಯಾಗ ನಿಮ್ಗೆ ಕ್ಲೀನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಲೈನ್ ಇದೆ ನೋಡಿ, ಇದು ಈ ಆಪ್ಷನ್ನು ಟಾಗಲ್ ಮಾಸ್ಕ್ ಆ್ಯಂಡ್ ಶೇಪ್ ಆತ್ ವಿಸಿಬಿಲಿಟಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಇದನ್ನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಸ್ವಲ್ಪ ಇನ್ನೂ ಸ್ಲೋ ಆಗಬೇಕು ಆ್ಯನಿಮೇಷನು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಆಚೆ ತೊಗೊಂಡ್ಬರ್ತೀನಿ. ನೆಕ್ಸ್ಟು ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ರೊಟೇಟ್ ಆಗಿರಬೇಕು. ಹಾಗೇನು ಇದು ಡೂಪ್ಲಿಕೇಟ್ ಮಾಡೋ ಮುಂಚೆ ಆ್ಯಂಕರ್ ಪಾಯಿಂಟ್ನ ಸೆಂಟರ್ ಮಾಡ್ಕೊಳ್ಳಿ, ಆಲ್ಟ್ ಕಂಟ್ರೋಲ್. ಇವಾಗ ಡೂಪ್ಲಿಕೇಟ್ ಮಾಡಿದ್ದೀನಿ, ಇದನ್ನು ಇಲ್ಲಿ ಪ್ಲೇಸ್ ಮಾಡಿಕೊಂಡು ರೊಟೇಟ್ ಮಾಡ್ಕೊಳ್ಳಿ.
ಇದೆರಡು ಡೂಪ್ಲಿಕೇಟ್ ಮಾಡ್ತಿದ್ದೀನಿ, ಮೇಲ್ ಪ್ಲೇಸ್ ಮಾಡಿದ್ದೀನಿ. ಇದನ್ನು ಈ ಕಡೆ ಪ್ಲೇಸ್ ಮಾಡಿ ಇದನ್ನು ಈ ಕಡೆ ಸೇಮ್ ರೊಟೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಮತ್ತೆ ಇನ್ನೊಂದು ಸತಿ ಪ್ಲೇ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು ಇಲ್ಲೊಂದು ಬ್ಲ್ಯಾಂಕ್ ಸ್ಪೇಸ್ ಬರ್ತಿದೆ. ಸೊ ಈ ಬ್ಲ್ಯಾಂಕ್ ಸ್ಪೇಸು ನೋಡಿ ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಐ ಸಪೋರ್ಟ್ ಲೈನ್ ಇದೆ ನೋಡಿ ಇಲ್ಲಿ, ಮತ್ತು ಇದಕ್ಕೆ ಬ್ಲ್ಯಾಂಕ್ ಇದೆ, ಅದಕ್ಕೋಸ್ಕರ ಈ ಬ್ಲ್ಯಾಂಕ್ ಸ್ಪೇಸ್ ಬರ್ತಿರೋದು. ಸೊ ಇದನ್ನು ಕವರ್ ಅಪ್ ಮಾಡೋಕ್ಕೆ ಐ ಲೈನ್ ಇದೆ ಅಲ್ವಾ, ಇದನ್ನು ವಾಪಸ್ ಇಲ್ಲಿಂದ ಸ್ಟಾರ್ಟ್ ಆಗೋ ಥರ ಮಾಡೋಣ. ಕವರ್ ಅಪ್ ಆಗುತ್ತೆ. ಇವಾಗ ಮತ್ತೊಮ್ಮೆ ಪ್ಲೇ ಮಾಡಿ ನೋಡಿದ್ರೆ ಆನಿಮೇಷನ್ ಕರೆಕ್ಟಾಗಿ ಬಂದಿದೆ. ಇವಾಗ ಬ್ಯಾಕ್ಗ್ರೌಂಡ್ ಹಾಕೋಣ. ಬ್ಯಾಕ್ಗ್ರೌಂಡು ಸಿಂಪಲ್ಲು ಸಾಲಿಡ್ ಲೇಯರ್ ಸೆಲೆಕ್ಟ್ ಮಾಡಿ, ನ್ಯೂ ಸಾಲಿಡ್, ಇದಕ್ಕೆ ಬಿ ಜಿ ಅಂತ ಕೊಡಿ ಬ್ಯಾಕ್ಗ್ರೌಂಡು. ಹಾಗೆ ನಮ್ಮ ಕಾಮ್ ಸೈಜು ಕರೆಕ್ಟಾಗಿದೆ. ಇದಕ್ಕೆ ನೀವು ಸೇಮ್ ಬ್ಲೂ ಕಲರ್ ತೊಗೋಬೋದು. ಸದ್ಯಕ್ಕೆ ನಾನು ಗ್ರೇ ಕಲರ್ ಹಾಕಿರ್ತೀನಿ, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ. ಈ ಟೆಕ್ಸ್ಟ್ ಎಲ್ಲ ವೈಟ್ ಕಲರ್ ಬೇಕು. ಸೊ ಇಲ್ಲಿ ನಾನು ಮೇನ್ ಆನಿಮೇಷನ್ ಮಾಡಿದ್ವಲ್ಲ ಅದು ಒಂದು ಪ್ರೀ ಕಾಂಪಲ್ ಇದೆ. ಸೊ ಹಾಗಾಗಿ ಇದಕ್ಕೆ ಮೇನ್ ಕಾಂಪೋಸಿಷನ್, ಈ ಕಾಂಪೋಸಿಷನ್ಗೆ ಫಿಲ್ ಕಲರ್ ಹಾಕಿದ್ರೆ ಒಳಗಡೆ ಇರೋ ಎಲ್ಲ ಲೇಯರ್ಸ್ಗೂ ಅಪ್ಲೈ ಆಗುತ್ತೆ. ಸೊ ಇದಕ್ಕೆ ನಾನು ಫಿಲ್ ಅಂತ ಹಾಕ್ತಿದ್ದೀನಿ, ಇದಕ್ಕೆ ವೈಟ್ ಕಲರ್ ಚೇಂಜ್ ಮಾಡ್ಕೊತೀನಿ. ಸೊ ಸಿಮಿಲರ್ಲಿ ಈ ಫಿಲ್ಲು ಕಾಪಿ ಮಾಡಿಬಿಟ್ಟು ಈ ಲೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್ ಬಿ. ಇವಾಗ ಎಲ್ಲನೂ ವೈಟ್ ಕಲರಲ್ಲಿ ಇರುತ್ತೆ. ಸೊ ಹಾಗೆ ನಿಮಗೆ ಬೇರೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕಂತ ಹೇಳಿದ್ರೆ ಸಾಲಿಡ್ ಲೇಯರ್ ಸೆಲೆಕ್ಟ್ ಮಾಡಿ, ಲೇಯರ್ಗೆ ಹೋಗ್ಬಿಟ್ಟು ಸಾಲಿಡ್ ಸೆಟ್ಟಿಂಗ್ಸ್ ಇಲ್ಲಿಂದ ಮತ್ತೆ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಸಿಂಪಲ್ಲು ಇದಕ್ಕೂ ಫಿಲ್ ಕಲರ್ ಹಾಕ್ಕೊಳ್ಳಿ, ಇಲ್ಲ ಗ್ರೇಡಿಯಂಟ್ ರ್ಯಾಂಪು ಆ ಥರದ್ದೆಲ್ಲ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟು ಆಡಿಯೋ ಆ್ಯಡ್ ಮಾಡಬೇಕು. ಸೊ ಇದರದ್ದೇ ಬ್ಯಾಕ್ಗ್ರೌಂಡ್ ಆಡಿಯೋ ಇದೆ, ಅದನ್ನೇ ಇಲ್ಲಿ ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ವರ್ಕ್ ಏರಿಯಾನ ಇಲ್ಲಿ ಎಂಡಿಗೆ ಬಂದುಬಿಟ್ಟು ಏನು ಪ್ರೆಸ್ ಮಾಡಿದ್ರೆ ವರ್ಕ್ ಏರಿಯಲ್ಲಿ ಕಟ್ ಆಗುತ್ತೆ, ಆವಾಗ ನಮಗೊಂದು ಲೂಪ್ಡ್ ಆ್ಯನಿಮೇಷನ್ ಸಿಗುತ್ತೆ. ಸೊ ಇವಾಗ ಪ್ಲೇ ಮಾಡಿದರೆ ನಮ್ಮ ಲೋಗೋ ಆ್ಯನಿಮೇಷನ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಒಂದು ಮಿಸ್ ಆಗಿರೋ ಎಲಿಮೆಂಟ್ ಏನಂದರೆ ಮೋಷನ್ ಬ್ಲರ್ ಹಾಕಕ್ಕೆ ಸಿಂಪಲ್ಲು ಎಲ್ಲ ಲೇಯರ್ ಸೆಲೆಕ್ಟ್ ಮಾಡಿ, ಈ ಫಸ್ಟ್ ಬಾಕ್ಸ್ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿ. ಬೈ ಚಾನ್ಸ್ ಈ ಬಾಕ್ಸ್ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಟಾಗಲ್ ಸ್ವಿಚಸ್ ಆರ್ ಮೋಡ್ಸ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ನೀವು ಒಂದೊಂದ್ಸತಿ ಈ ಮೋಡ್ಸಲ್ಲಿ ಇರ್ತೀರಾ, ಸ್ವಿಚಸ್ಗೆ ಬರಬೇಕು. ಫಸ್ಟ್ ಒನ್ ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಇಲ್ಲಿ ಬ್ಲೂ ಕಲರ್ ಇರಬೇಕು, ಇದು ಫೋರ್ತ್ ಐಕಾನ್. ಇದು ಬ್ಲೂ ಕಲರ್ ಇದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಮೋಷನ್ ಬ್ಲರ್, ಇಲ್ಲಾಂದರೆ ಔಟ್ಪುಟ್ಟಲ್ಲಿ ಇರುತ್ತೆ ಬಟ್ ನಿಮ್ಗೆ ಇಲ್ಲಿ ಪ್ರಿವ್ಯೂನಲ್ಲಿ ಕಾಣಿಸಲ್ಲ. ಸೊ ಇದು ಮೇನ್ ಯಾವ್ಯಾವ ಲೇಯರ್ಸ್ಗೆ ಆ್ಯನಿಮೇಷನ್ ಮಾಡಿರ್ತೀವಿ ಆ ಲೇಯರ್ಸ್ಗೆಲ್ಲ ಈ ಮೋಷನ್ ಬ್ಲರು ಆನ್ ಮಾಡ್ಕೊಳ್ಳಿ. ಹಾಗೆಯೇ ಮೇನ್ ಆ್ಯನಿಮೇಷನ್ ಇದರೊಳಗಡೆ ಬಂದುಬಿಟ್ಟು ಎಲ್ಲ ಲೇಯರ್ಸು ಸೆಲೆಕ್ಟ್ ಮಾಡಿ ಮೋಷನ್ ಬ್ಲರ್ ಆನ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಸತಿ ಬೇಕಾದ್ರೆ ಪ್ಲೇ ಮಾಡಿ ನೋಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ನಾನಿಲ್ಲಿ ಅಬ್ಸರ್ವ್ ಮಾಡಿರೋ ರೀತಿ ಇಲ್ಲಿ ಸ್ವಲ್ಪ ಎ ಹತ್ರ ಡಿಸ್ಟಾರ್ಷನ್ಸ್ ಆಗ್ತಾಯಿದೆ, ಇದನ್ನು ಬೇಕಾದ್ರೆ ನೀವು ಒಂದು ಸೆಟ್ ಮಾಡ್ಬೋದು. ಅಗೇನ್ ಯು ಪ್ರೆಸ್ ಮಾಡೋಣ, ಏನಾಗ್ತಿದೆ. ಓಕೆ, ಇಲ್ಲಿ ಸ್ಕೇಲ್ ಆ್ಯನಿಮೇಷನ್ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ನಮಗೆ ಈ ಥರ ಆಗ್ತಾ ಇರೋದು. ಇದನ್ನು ಸಿಂಪಲಾಗೆ ಸರಿ ಮಾಡಬೇಕಂದ್ರೆ ಅಗೇನ್ ಸೇಮ್ ಮಾಸ್ಕ್ ಪಾತ್ನ ವೇರಿ ಮಾಡ್ತೀವಲ್ಲ, ಇಲ್ಲಿ ನಾವು ಒಳಗಡೆ ಇರೋ ಮಾಸ್ಕ್ ಪಾತ್ನ ಚೇಂಜ್ ಮಾಡೋಣ, ಆ್ಯನಿಮೇಷನ್ ಮಾಡೋಣ. ಸೊ ಸೇಮ್ ಇದು ನಮಗೆ ಫೈನಲ್ ಆಗಿರಬೇಕು. ರೈಟ್ ಸೈಡ್ ತೊಗೋತಿದ್ದೀನಿ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಳಗಿರಲಿ ಇದು ಈ ರೀತಿ. ಇವಾಗ ಮತ್ತೆ ಯು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಅಡ್ಜಸ್ಟ್ಮೆಂಟ್ ಮತ್ತೊಮ್ಮೆ ಪ್ಲೇ ಮಾಡಿ ನೋಡ್ಬೋದು. ಸೊ ಇಲ್ಲಿ ನಾವು ಸಾಕಷ್ಟು ಆ್ಯನಿಮೇಷನ್ಸ್ ಆಗ್ತಿರೋದ್ರಿಂದ ಅಷ್ಟು ಗಮನ ಹೋಗಲ್ಲ, ಬಟ್
ಬೈ ಚಾನ್ಸ್ ಹೋಯ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಈ ಥರ ಚಿಕ್ಕ ಅಡ್ಜಸ್ಟ್ಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ನಾವು ಒಂದು ಲೋಗೋ ಅನಿಮೇಷನ್ನ ರೆಪ್ಲಿಕೇಟ್ ಮಾಡಿದ್ದೀವಿ. ಈ ಥರದ್ದು ಮೋಷನ್ ಗ್ರಾಫಿಕ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಬ್ರೀಫಾಗಿ ಹೇಳಿದ್ದೀನಿ. ಅಂದರೆ ಸ್ಟೋರಿ ಬೋರ್ಡಿಂಗ್ ಮಾಡ್ತಾರೆ, ಅದಕ್ಕೆ ಏನೇನು ಬೇಕು ನಾಲೆಜ್ ಅಂತೆಲ್ಲ ಹೇಳಿದ್ದೀನಿ. ಹಾಗೆಯೇ ಒಂದು ಲೋಗೋ ಅನಿಮೇಷನ್ನ ರೆಪ್ಲಿಕೇಟ್ ಮಾಡಿದ್ದೀವಿ. ಸೊ ಆಲ್ರೆಡಿ ಟ್ಯುಟೋರಿಯಲ್ ತುಂಬ ಲೆಂದಿ ಆಗಿದೆ. ಹಾಗೆ ನಾನು ಹೇಳಿದ್ನಲ್ಲ, ನಾನು ರೆಪ್ಲಿಕೇಟ್ ಮಾಡೋಕ್ಕೆ ನನಗೆ 2 to 4 hours ಬೇಕಾಗಿತ್ತು. ಟ್ಯುಟೋರಿಯಲ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಬೇಕಂತಾನೆ ನಾನು ಇಷ್ಟು ಲೆಂದಿಯಾಗಿ ಮಾಡಿರೋದು. ಇಲ್ಲಾಂದರೆ ನಾನು ಬರೀ 1-2 ಸ್ಟೆಪ್ಸ್ ತೋರಿಸ್ಬಿಟ್ಟು ಸ್ಕಿಪ್ ಮಾಡಿಕೊಂಡು ಒಂದು 30 ಇಲ್ಲ 20 minutes ಒಳಗಡೆ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಬಟ್ ನನಗೆ ಆ ಪ್ರಾಸೆಸ್ ಫುಲ್ಲಾಗಿ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ನಾನು ಫುಲ್ ಡೀಟೇಲಾಗಿ ಮಾಡಿರೋದು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸು ಇಲ್ಲ ಬೇರೆ ಏನಾದರೂ ಕ್ವಶನ್ಸ್ ಏನಾದರೂ ಇದೆ ಅಂದರೆ ಕಾಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟು ನೋಡ್ತೀನಿ ನಾನು ಕಂಪ್ಲೀಟ್ ಒಂದು ಸ್ಟೋರಿ ಬೋರ್ಡಿಂಗಿಂದ ಒಂದು ಲೋಗೋ ಅನಿಮೇಷನ್ ಪ್ರಾಸೆಸ್ ಏನಾದರೂ ಸೀರೀಸ್ ಥರ ಏನೋ ಮಾಡೋಕ್ಕಾಗುತ್ತಾ ಅಂತ. ಸೊ ಹೋಪ್ಫುಲಿ ರಿಷಿಕೇಶ್ ಅವ್ರಿಗೆ ಇದರಿಂದ ಒಂದಷ್ಟು ಲೋಗೋ ಅನಿಮೇಷನ್ ಯಾವ ರೀತಿ ಮಾಡ್ಬೋದು ಅನ್ನೋ ಪ್ರಾಸೆಸ್ ಬಗ್ಗೆ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೋತೀನಿ. ತುಂಬ ಥ್ಯಾಂಕ್ಸು ನೀವು ಇದನ್ನು ಶೇರ್ ಮಾಡಿದ್ದಕ್ಕೆ. ನನಗೂ ಕೂಡ ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಳ್ಳಂಗಾಯಿತು. ಆ್ಯಂಡ್ ನಿಮ್ಮಿಂದ ಬೇರೆಯವ್ರು ಕೂಡ ಒಂದಷ್ಟು ವಿಷಯಗಳನ್ನ ತಿಳಿಸೋ ಥರ ಆಯಿತು. ಹಾಗೇನು ಬೇರೆಯವ್ರಿಗೂ ಅಷ್ಟೇ ಏನಾದರೂ ನಿಮಗೆ ರಿಕ್ವೆಸ್ಟ್ ಇದ್ದರೆ, ಅಂದರೆ ಈ ಪರ್ಟಿಕ್ಯುಲರ್ ಆ್ಯನಿಮೇಷನ್ಸ್ ಬರಲ್ಲ ಅಥವಾ ಇದನ್ನು ಹೇಳ್ಕೊಡಿ, ಇದನ್ನು ಯಾವ ರೀತಿ ಈ ಥರ ವಿಡಿಯೋ ಹೇಗೆ ಮಾಡ್ತಾರೆ, ಇಲ್ಲ ಜನರಲ್ ಆಗಿ ಬೇರೆ ಯಾವುದಾದ್ರು ಸ್ಕಿಲ್ಸ್ ಕಲಿಬೇಕು, ಹೇಗೆ ಕಲಿಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ಹೇಳಿ. ನನಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಅದ್ರ ಮೇಲೆ ನಿಮಗೆ ವಿಡಿಯೋ ಮಾಡಿ ಹೆಲ್ಪ್ ಮಾಡ್ತೀನಿ. ಸೊ ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.